ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೆಡಿ ಸಿನಿಮಾ ಚಿಕ್ಕಮಗಳೂರು ಹಾಗೆ ಚಳ್ಳಕೆರೆಯಲ್ಲಿ ಯಾವ ಮಟ್ಟಕ್ಕೆ ಪ್ರದರ್ಶನವನ್ನ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಚಿಕ್ಕಮಗಳೂರಿನ ಮಿಲನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ದೃಶ್ಯಾವಳಿಯಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಮಿಲನ ಚಿತ್ರಮಂದಿರ ಇತ್ತೀಚೆಗಷ್ಟೇ ರೀಓಪನ್ ಆಗಿರುವಂತಹ ಚಿತ್ರಮಂದಿರ. ಈ ಹಿಂದೆ ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸಿಕೊಂಡಿವೆ. ಚಿಕ್ಕಮಗಳೂರಿನ ಸಿನಿ ಪ್ರೇಕ್ಷಕರ ನೆಚ್ಚಿನ ಚಿತ್ರಮಂದಿರವಾಗಿತ್ತು ಮಿಲನ್ ಚಿತ್ರಮಂದಿರ. ಅದೆಷ್ಟೋ ಬ್ಲಾಕ್ ಬಸ್ಟರ್ ಚಿತ್ರಗಳು ಇದೇ ಚಿತ್ರಮಂದಿರದಲ್ಲಿ ದಾಖಲೆ ಪ್ರದರ್ಶನವನ್ನ ಕಂಡಿತ್ತು. ಹೀಗಾಗಿ ಚಿಕ್ಕಮಗಳೂರಿಗೆ ಮಿಲನ್ ಅನ್ನುವ ಚಿತ್ರಮಂದಿರ ಒಂದು ಕಿರೀಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಈ ಚಿತ್ರಮಂದಿರದಲ್ಲಿ ಕೆಡಿ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ದೃಶ್ಯಾವಳಿ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಚಿಕ್ಕಮಗಳೂರಿನಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ. ಕಟೌಟ್ ಕೂಡ ಹಾಕಿದ್ದಾರೆ. ಧ್ರುವ ಸರ್ಜಾ ಅವರ ಬೃಹತ್ ಕಟೌಟ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ. ವೀಕೆಂಡ್ ನಲ್ಲಂತೂ ಜನ ಜಾತ್ರೆನೇ ಈ ಚಿತ್ರಮಂದಿರದಲ್ಲಿತ್ತು. ಮಿಲನ್ ಚಿತ್ರಮಂದಿರ ಕ್ಲೋಸ್ ಆದಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರ ಮತ್ತೆ ರಿಓಪನ್ ಆಗ್ಬೇಕಂತ ಅನ್ಕೊಂಡಿದ್ರು. ಇದೀಗ ಈ ಚಿತ್ರಮಂದಿರ ರಿಓಪನ್ ಆಗಿದೆ. ಧ್ರುವ ಸರ್ಜಾ ಅಭಿನಯದ ಕೆಡಿ ಸಿನಿಮಾ ಇಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇನ್ನು ಮತ್ತೊಂದು ಚಿತ್ರಮಂದಿರ ರಾಮಕೃಷ್ಣ, ಇದು ಚಳ್ಳಕೆರೆಯಲ್ಲಿ ಇದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ. ಇಲ್ಲೂ ಕೂಡ ಅಷ್ಟೇ ಕೆಡಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಚಿತ್ರಮಂದಿರಕ್ಕೂ ಕೂಡ ಬಹುದೊಡ್ಡ ಇತಿಹಾಸ ಇದೆ. ಅದೆಷ್ಟೋ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ 53 ದಿನವನ್ನ ಪೂರೈಸಿದೆ. ಇತ್ತೀಚೆಗೆ ಕಾಂತಾರ ಸಿನಿಮಾ ಕೂಡ ಈ ಚಿತ್ರಮಂದಿರದಲ್ಲಿ ದಾಖಲೆ ಪ್ರದರ್ಶನವನ್ನ ಕಂಡಿತ್ತು. ಇದೀಗ ಕೆಡಿ ಸಿನಿಮಾಗೆ ಭರ್ಜರಿಯಾದಂತ ಪ್ರತಿಕ್ರಿಯೆ ಈ ಚಿತ್ರಮಂದಿರದಲ್ಲಿ ವ್ಯಕ್ತವಾಗಿದೆ. ಚಿತ್ರಮಂದಿರವನ್ನ ನೋಡ್ತಾ ಇದ್ದೀರಾ. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಚಿತ್ರಮಂದಿರವನ್ನ ಫ್ಲೆಕ್ಸ್ ಬ್ಯಾನರ್ ಹಾಕಿ ಸಿಂಗರಿಸಿದ್ದಾರೆ ಅಂತ. ಇದೇ ಹೇಳುತ್ತೆ ಚಳ್ಳಕೆರೆಯಲ್ಲಿ ಧ್ರುವ ಸರ್ಜಾ ಅವರಿಗೆ ಬಹುದೊಡ್ಡ ಅಭಿಮಾನಿ ಬಳಗ ಇದೆ ಅಂತ. ಅದೇ ರೀತಿ ಈ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಓಪನಿಂಗ್ ಸಿಕ್ಕಿದೆ. ವೀಕೆಂಡ್ ನಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಂಡಿದೆ. ಅದೇನೇ ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಕೆಡಿ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಎಲ್ಲವನ್ನ ಎಳೆಯಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.